ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ಲರ ಬದುಕಲ್ಲಿ ಯಾವುದೇ ವಿಘ್ನ ಬರದಿರಲಿ, ಬಂದ್ರೂ ಎದುರಿಸುವಂಥ ಶಕ್ತಿ, ಧೈರ್ಯ, ಸ್ಥೈರ್ಯ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೀನಿ. ಇನ್ನು ಇವತ್ತು ತುಂಬ ಇಷ್ಟವಾಗಿರುವಂತಹ ಹಾಡು ನನಗೆ ವೈಯಕ್ತಿಕವಾಗಿ. ಪ್ರತಿಯೊಬ್ಬ ತಾಯಿನೂ ತನ್ನ ಮಗನಿಗೆ ಮಹಾರಾಜ ಆಗುವಂತಾನೆ ಹಾರೈಸ್ತಾಳೆ. ಮಹಾರಾಜ್ ನನಗೆ ನಿನ್ನ ಬದುಕು ಬಂಗಾರವಾಗಿರಲಿ ಅಂತ ಹಾರೈಸ್ತಾರೆ. ಅದರಲ್ಲೂ ಇದರಲ್ಲಿ ಸುಮಾರು ಸಾಲುಗಳು ತುಂಬ ಅರ್ಥಗರ್ಭಿತ ಅನ್ನಿಸ್ತು ಈ ಹಾಡಲ್ಲಿ ನನಗೆ. ಅಂದರೆ ದೇವ್ರ ಗುಡಿಯಲ್ಲಿ, ದೇವರೇ ಇಲ್ಲದೆ ಇರೋ ಗುಡಿಯಲ್ಲಿ ದೀಪ ಉರಿದ್ರೇನು ಅಂತ. ಹಾಗೆ ನಮ್ಮ ಬದುಕಲ್ಲಿ ನಾವು ಏನೇ ಸಾಧನೆ ಮಾಡಲಿ, ಎಷ್ಟೇ ಸಂತೋಷವಾದ ಕ್ಷಣಗಳಿಗೆ ತಾಯಿ ವಿಟ್ನೆಸ್ ಆಗಿರಬೇಕು, ಅದು ಬಹಳ ಮುಖ್ಯ ಆಗುತ್ತೆ. ತುಂಬ ಅದ್ಭುತವಾದ ಹಾಡು. ಐ ಥಿಂಕ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಅದರಲ್ಲಿ ಈ ಪೋಸ್ಟರಲ್ಲಿ ಇಬ್ರು ತಾಯಿ ಮಗ ತುಂಬ ನಿಜ ತಾಯಿ ಮಗ ಥರನೇ ಅನಿಸ್ತಾರೆ. ತುಂಬ ಚೆನ್ನಾಗಿ ಅನಿಸ್ತು. ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಿದೆ. ಉಳಿದ 2 ಹಾಡಿಗೆ ನೀವೆಷ್ಟು ಪ್ರೀತಿ ಕೊಟ್ಟರು, ಈ ತಾಯಿ ಹಾಡಿಗೂ ಕೂಡ ಅಷ್ಟೇ ಪ್ರೀತಿ ಕೊಡಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ಇನ್ನು ಇವತ್ತು ಸಿನಿಮಾ ಇವಾಗ ರಿಲೀಸ್, ಆಡಿಯನ್ಸ್ ಥಿಯೇಟರ್ ಹೆಂಗೆ ಕರೀತೀರಾ? ಬನ್ನಿ, ದಯವಿಟ್ಟು ಸಿನಿಮಾ ನೋಡಿ. ಹೇಳಿದ್ರೆ ಬರಲ್ಲ. ಸಿನಿಮಾದಲ್ಲಿ ಏನಿದೆ? ಇಲ್ಲ, ಏನಂದ್ರೆ ಸಿನಿಮಾ ತುಂಬ ನೈಜ ಜೀವನಕ್ಕೆ ತುಂಬ ಹತ್ತಿರವಾದಂತಹ ಪಾತ್ರಗಳು, ಎಲ್ಲ ಪಾತ್ರಗಳು ಕೂಡ. ಅಂದರೆ ಹೀರೋ ಹೀರೋಯಿನ್ ಅಂದರೆ ಕೆಲವೊಂದು ಅಂದರೆ ಅನ್ರಿಯಲಿಸ್ಟಿಕ್ ಥಿಂಗ್ಸ್ನ ನಾವು ಯೂಶಲಿ ತುರ್ಕೋದಕ್ಕೆ ಪ್ರಯತ್ನ ಮಾಡಿರ್ತೀವಿ. ಆದರೆ ಈ ಕಥೆಯಲ್ಲಿ ಎಲ್ಲ ನೈಜವಾಗಿಯೇ ನಡೆಯುವಂಥ ಪಾತ್ರಗಳು. ಅದು ನನ್ನ ಒಬ್ಬಳು ಪಾತ್ರ ಅಂತಲ್ಲ, ಪ್ರತಿಯೊಂದು ಪಾತ್ರ ಕೂಡ ಅದೇ ರೀತಿ ಇದೆ. ಸೊ ಅದು ಬಹುಶಃ ಆಡಿಯನ್ಸ್ಗೆ ಅವರು ಕನೆಕ್ಟ್ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಇಷ್ಟ ಆದರೆ ಬೇರೆಯವ್ರಿಗೂ ಹೇಳಿ. ಹೇಳ್ಬೋದಾ ಸರ್? ನನ್ನ ಪಾತ್ರ ಬಂದು ಅವರು ಅಂದರೆ ಬುದ್ಧಿ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ತಿಳುವಳಿಕೆ ಬಂದ ಮೇಲೆ ಕನೆಕ್ಟ್ ಆಗುತ್ತೆ. ಅಲ್ಲ, ಫಸ್ಟಿಗೆ ಆಡು ಭಾಷೆಯಲ್ಲಿ ಬುದ್ಧಿ ಬಂದ ಮೇಲೆ ಅಂದ್ಬಿಟ್ರು. ಸರ್ ಬುದ್ಧಿನ ಅಂತಂದ್ರು. ಅದಕ್ಕೆ ಮತ್ತೆ ಆಡು ಭಾಷೆಯಿಂದ ಸ್ವಲ್ಪ ಗ್ರಾಮೆಟಿಕಲ್ಗೆ ಹೋದೆ, ತಿಳುವಳಿಕೆ ಅಂತ. ಎಸ್, ಥ್ಯಾಂಕ್ ಯು. ಈಗ ಅಮ್ಮ ಓಕೆ ಬೈಕ್ ಬಂತಲ್ಲ. ಸೊ ಇವತ್ತು ಆಕ್ಚುಲಿ ಯುವರ್ ಡೇ. ನಿಮ್ಮ ಸಾಂಗ್ ಹೇಗೆ ಅಮ್ಮ ಥರನೋ ಅವ್ರ ಬಿಹೇವಿಯರ್ಸು, ಅವ್ರ ಮನಸ್ಸು ಹಂಗೆ, ರಿಯಲ್ ಲೈಫಲ್ಲೂ ಹಂಗೇನೆ ಅವರು. ಫುಲ್ ಕೇರಿಂಗು, ಫುಲ್ ಲವಿಂಗು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಾಳೆ ನಾಡಿದ್ದು ಹಬ್ಬ ಇದೆ, ತಡ ಆಗ್ತಿದೆ ಅಂತ ಬೈಕೋಬೇಡಿ. ಕಾರ್ಯಕ್ರಮ ಶುರುವಾಗಿದ್ದು ಲೇಟ್ ಆಯಿತು ಅಂತ. ಹೌದು, ಇಲ್ಲಿ ಪೂಜೆಗೆ ಇಲ್ಲಿ ಎಲ್ಲರೂ ವಿಟ್ನೆಸ್ ಆಗಿದ್ದೀವಿ. ಮನೇಲಿ ಹೋಗಿ ಹಬ್ಬ ಮಾಡೋಣ. ಇವತ್ತಿನ ಈ ಲಿರಿಕಲ್ ಸಾಂಗ್ ನೀವೆಲ್ಲ ನೋಡಿದ್ದೀರಾ. ಹೋಪ್ಫುಲಿ ನೀವೆಲ್ಲ ಇದನ್ನು ಎನ್ಕರೇಜ್ ಮಾಡ್ತೀರಾ ಅಂತ ನಮ್ಮ ಟೀಮ್ ಭಾವಿಸಿದೆ. ಈ ಲಿರಿಕಲ್ ಸಾಂಗ್ಗೆ ಇಷ್ಟು ಎಮೋಷ್ನಲ್ ಆ್ಯಂಡ್ ಇಷ್ಟು ಟಚಿಂಗ್ ಆಗಿದೆ. ಅದು ಪೂರ್ತಿ ಸಾಂಗ್ ಆಗಿ ನೀವೆಲ್ಲ ನೋಡಿದಾಗ ಇನ್ನೂ ಹೆಚ್ಚು ಇಷ್ಟಪಡ್ತೀರಾ ಅಂತ ನನ್ನ ನಂಬಿಕೆ. ಹೌದು, ಈ ಸಾಂಗ್ ಇದೇ ಸಿನಿಮಾಲಿ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ಇದು ಸಸ್ಪೆನ್ಸ್. ನನಗೆ ಇವತ್ತೇ ಗೊತ್ತಾಗಿದ್ದು. ಮಾಡೋಣ ಅಮ್ಮ ಅಂತ ಕೀರ್ತಿ ಹೇಳಿದ್ರು. ಬಟ್ ಎಷ್ಟು ಚೆನ್ನಾಗಿ ಸಿನಿಮಾಲಿರೋ ತುಣುಕುಗಳನ್ನ ತಗೊಂಡು ಲಿರಿಕಲ್ ಸಾಂಗ್ ಮಾಡಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದು ತುಂಬಾ ಖುಷಿ ಆಯಿತು ನನಗೆ ನೋಡೋದಕ್ಕೆ. ಕನೆಕ್ಟ್ ಆಯಿತು. ನಮ್ಮ ಸಿನಿಮಾ ಸ್ವಲ್ಪ ಕ್ರಿಸ್ಪ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ತಾಯಿ ಮಗನ ಸೆಂಟಿಮೆಂಟ್ ಇದೆ ಅಂತ ಸಿನಿಮಾ ಪೂರ್ತಿ ತಾಯಿ ಮಗನ ಸೆಂಟಿಮೆಂಟ್ ಹಂಗಲ್ಲ. ತಾಯಿ ಮಗನ ಸೆಂಟಿಮೆಂಟ್ ಎಷ್ಟು ಬೇಕು ಅಲ್ಲಿ ಅದರದ ವ್ಯಾಲ್ಯೂ ಎಷ್ಟು ಸಿಗತ್ತೆ ಆ ಥರ ಮಾಡಿದ್ದಾರೆ. ಮಗನ್ನ ಆಶೀರ್ವಾದ ಮಾಡಿ ಕಳಿಸಿದ ಮೇಲೆ ಮಗ ಏನಾಗ್ತಾನೆ ಅದು ಜನರಿಗೆ ಮುಖ್ಯ ಆಗುತ್ತೆ ಅಂತ. ಆ ಗುರಿ ನಾವು ಹೇಗೆ ಮುಟ್ತಾನೆ, ಅದಕ್ಕೆ ಅವ್ನು ಪಡೋ ಕಷ್ಟ ಏನು, ಅದನ್ನು ಹೇಗೆ, ಆ ಖುಷಿನ ಹೇಗೆ ಸ್ವೀಕರಿಸ್ತಾನೆ, ಅದೆಲ್ಲನೂ ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದು ಅದನ್ನು ಹಾಗೆ ನಿರ್ದೇಶನ ಮಾಡಿದ್ದಾರೆ ಕೀರ್ತಿ ಸರ್. ಸೊ ತುಂಬ ಖುಷಿಯಾಗತ್ತೆ. ಇಡೀ ಸಿನಿಮಾ ನಮಗೆಲ್ರಿಗೂ ತುಂಬ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್, ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಇದು. ಪ್ಲಸ್ ನಮ್ಮ ಅಭಿಷೇಕ್ ಕಾಸರಗೋಡ್ದು ಕ್ಯಾಮ್ರಾ ವರ್ಕ್ ಇರೋದು ಎಷ್ಟು ಅದ್ಭುತವಾಗಿದೆ ಅಂದರೆ, ಡಬ್ಬಿಂಗ್ ನಾನು ಹೋದಾಗ ಕೆಲವೊಂದು ಸೀನ್ಗಳನ್ನ ನಾವು ನಮ್ಮ ಸೀನ್ ಮಾತ್ರ ಡಬ್ ಮಾಡ್ತೀವಿ, ಫಾಸ್ಟ್ ಫಾರ್ವರ್ಡ್ ಆಗ್ತಿರತ್ತೆ, ಮಿಕ್ಕಿದ್ದು ಸ್ಟಾಪ್ ಮಾಡಿಸಿ ನಾನು ನೋಡಿದೆ ಕೆಲವೊಂದನ್ನು. ತುಂಬ ಚೆನ್ನಾಗಿ ಬಂದಿದೆ ಅಭಿ. ಎಸ್ಪೆಷಲಿ ವಿನಯ್ ಅವ್ರದ್ದು ಚೈಲ್ಡ್ಹುಡ್ ಸೀನ್ಸ್ ಮಾಡಿರೋದು ಶಾರ್ಟ್ಸ್ ತುಂಬ ಚೆನ್ನಾಗಿದೆ.
ಆಮೇಲೆ ವಿನಯ್ ಯೋಚನೆ ಮಾಡೋ ಟೈಮಲ್ಲಿ ಮತ್ತು ಅವ್ರು ಡಿಸಿಷನ್ ತಗೊಳ್ಳೋ ಟೈಮಲ್ಲಿ ಅದೆಲ್ಲ ತುಂಬ ಮುಖ್ಯವಾಗಿ ಘಟ್ಟ ಆಗುತ್ತೆ ಸಿನಿಮಾದಲ್ಲಿ. ಆ ಟೈಮಲ್ಲಿ ಯೂಸ್ ಮಾಡಿರೋ ಲೈಟಿಂಗ್ಸು ಮತ್ತು ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ತುಂಬ ಕಡಿಮೆ ಏನಂತೀವಿ ಟೆಕ್ನಿಕ್ಸ್ ಅಥವಾ ವಾಟ್ ಎವರ್ ಇದನ್ನು ಕಡಿಮೆ ಯೂಸ್ ಮಾಡಿಕೊಂಡು ಅದ್ಭುತವಾಗಿ ಕಾಣೋ ಹಾಗೆ ಮಾಡಿದ್ದಾರೆ. ಅದು ತುಂಬ ಖುಷಿ ಕೊಡುತ್ತೆ ನೋಡೋದಕ್ಕೆ. ಸರಿ ಸರಿ, ಈ ಅಮ್ಮ ತುಂಬಾ ಸ್ಪೆಷಲ್ಲು. ಯಾಕೆಂದರೆ ವಿನಯ್ ಅವ್ರ ಜೊತೆ ಇದು ಪ್ರತಿಯಮ್ಮನೂ ಸ್ಪೆಷಲ್ಲೇ. 3 ಸಿನಿಮಾ, ಇದು 3ನೇ ಸಿನಿಮಾ ನಂದು ವಿನಯ್ ಅವ್ರ ಒಟ್ಟಿಗೆ ರಿಲೀಸ್ ಆಗ್ತಿರೋದು. ನಂದು ಅದೇ ಇದು ಒಂದು 5-6 ಆಗಿದೆ ಅನ್ಸುತ್ತೆ. ಬಟ್ 3 ಸಿನಿಮಾನು ವಿಭಿನ್ನವಾದ ತಾಯಿ ಪಾತ್ರ, ಅಂದರೆ ತಾಯಿನೇ. ಪೆಪ್ಪೆನಲ್ಲಿ ಸ್ವಲ್ಪ ಬೇರೆ ಥರ, ಮತ್ತು ಒಂದು ಸರಳ ಪ್ರೇಮಕಥೆನಲ್ಲಿ ಸ್ವಲ್ಪ ಬೇರೆ ಥರ. ಆದರೆ ಸ್ವಲ್ಪ ಟೈಮ್ ಡ್ಯೂರೇಷನ್ಗೋಸ್ಕರ ನಂದು ವಿನಯದು ಸೀನ್ಗಳು ಕಟ್ಟಾಗಿದೆ, ಅದೇನೂ ಮಾಡೋಕ್ಕಾಗಲ್ಲ. ಬಟ್ ಇದರಲ್ಲಿ ಆ ಥರ ಏನಾಗಿಲ್ಲ ಅಂತ ನಾನು ನಂಬಿದ್ದೀನಿ. ಎಲ್ಲ ಸೀನ್ಗಳು ಡಬ್ ಮಾಡಿ ಚೆನ್ನಾಗಿ ಬಂದಿದೆ. ತುಂಬ ಶೂಟ್ ಮಾಡೋದೇ ಕಡಿಮೆ, ಸೊ ಕಟ್ಟಾಗಿರಲ್ಲ. ಹಾಗೆ ಇದು ಹೇಗೆ ಕನೆಕ್ಟ್ ಆಗಿದೆ ನಾನು ಅಂದರೆ, ಒಂದು ರಿಯಲ್ ಲೈಫಲ್ಲಿ ತಾಯಿ ತಾನು ಏನು ಬೇಕಾದ್ರೂ ಕಷ್ಟಪಟ್ಟರೂ ಪರವಾಗಿಲ್ಲ, ತನ್ನ ಮಗ ಅಥವಾ ಮಗಳು, ತನ್ನ ಮಕ್ಕಳು ಅವರು ಕಂಡಿರೋ ಕನಸು ನನಸು ಮಾಡ್ಕೊಳ್ಳಿ, ಗುರಿನ ಮುಟ್ಲಿ, ಅದಕ್ಕೆ ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ನಿಲ್ತಾರೆ. ಅದು ರಿಯಲ್ ಆಗಿ ನಿಲ್ಲಿಸಿದ್ದಾರೆ ಈ ಸಿನಿಮಾದಲ್ಲಿ. ತಂದೆ ತಾಯಿ ಇಬ್ಬರು ಮಗನ್ನ ಮನೆಯಿಂದ ಹೊರಗೆ ಕಳಿಸ್ತೀವಿ, ಆಮೇಲೆ ತುಂಬ ಸಂಕಟ ಪಟ್ಟಿರ್ತೀವಿ, ಅದು ಬೇರೆ ಕ್ವೆಶ್ಚನ್ ಆಗುತ್ತೆ. ಬಟ್ ಮಗ ಹೋಗಲಿ, ಅವನೇನಾದ್ರು ಸಾಧನೆ ಮಾಡಲಿ, ಬೇರೆ ಕಡೆ ಹೋಗಲಿ ಅವನು ಅಂತ ಕಳಿಸೋದು, ಅದು ಪ್ರಾಕ್ಟಿಕಲ್ ಆಗಿ ತುಂಬ ಕನೆಕ್ಟ್ ಆದಂಥ ಸೀನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಸೊ ಈಗ ಅಲ್ಲ ಇವಾಗ ನಾ ಅಸೆಂಡಿಂಗ್ ಆರ್ಡರ್ ಹೋಗ್ಲಿ, ಡಿಸೆಂಡಿಂಗ್ ಆರ್ಡರ್ ಬರಲ್ಲ ಹಾಗಾದ್ರೆ. ಓಕೆ, ನಿರ್ದೇಶಕರ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.